ಕಾಂಗ್ರೆಸ್ನಲ್ಲಿ ಈ ಸಿಎಂ ಕುರ್ಚಿ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಮತ್ತೆ ಸಿಎಂ ಕುರ್ಚಿ ಚರ್ಚೆ ಜೋರಾಗ್ತಾ ಇದೆ. ನನಗೂ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ, ಸಿದ್ದರಾಮಯ್ಯ ಅನುಮತಿ ಕೊಡಬೇಕು ಅಂತ ದೇಶಪಾಂಡೆ ಅವರು ಹೇಳಿದರು. ದೇಶಪಾಂಡೆ ಅವರು ಸುಮ್ಮನೆ ಹೇಳಿದ್ದಾರೆ ಅಂತ ಎಂ.ಬಿ. ಪಾಟೀಲ್ ಅವರು, ಸಿಎಂ ಹುದ್ದೆ ಖಾಲಿ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಅಂದರೆ ದೇಶಪಾಂಡೆ ಅವರು ಹಿರಿಯರು, ಅವ್ರ ಮಾತನ್ನು ಗೌರವಿಸ್ತೀವಿ, ಆದರೆ ಸದ್ಯಕ್ಕೆ ಸಿಎಂ ಹುದ್ದೆ ಖಾಲಿ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಎಂ.ಬಿ. ಪಾಟೀಲ್, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್. ಶಿಕ್ಷಕರು ನೋಡಿ ಸಿದ್ದರಾಮಯ್ಯ ಕೇಳಬೇಕಲ್ಲ, ಅವನು ಪರ್ಮಿಟ್ ಕೊಡಬೇಕಲ್ಲ. ನಾನು ಸಚಿವ ಆಗಿ 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 ದಡ್ದಿದ್ದೇನೆ, ಆದರೆ ಈಗ ಮುಖ್ಯಮಂತ್ರಿ ಆಗಬೇಕು. ಹಿರಿಯರ ಆದೇಶ ಪಡೆದ ನಾನು ಹಿರಿಯದಿನಪ್ಪ, ಯಾಕೆ ಆಗಬಾರ್ದಪ್ಪ? ನೀವು ಕೇಳ್ತಿರಲ್ಲ, ಹೇಳ್ತಾರೆ. ನನಗೆ ಒಂದು ಮೊನ್ನೆ ನನಗೆ ಎಷ್ಟು ನೀವು ಗ್ರಿಲ್ ಮಾಡಿದಿರಿ, ನೀವು ಏನಾದ್ರು ಒಂದು ಇದು ಮಾಡಿ ಏನಾದ್ರು ಒಂದು ಹತ್ತಿಸ್ಬೇಕಂತೀರ, ಆದ್ರೆ ನಾವು ಸಿಕ್ಕೋದಿಲ್ಲ. ನಾನು ಹೇಳಿಬಿಟ್ಟು ನಿನ್ನೆ ಮೊನ್ನೆ ಒಮ್ಮೆ ಹೇಳಿದ್ದೀನಿ, ಮತ್ತು ನಾನು ಒಂದು ವಿಚಾರನ 2ನೇ ಸಲ ಹೇಳೋದಲ್ಲ. ನಮ್ದು ಫಿಲಾಸಫಿ ಅದು. ಚೀಫ್ ಮಿನಿಸ್ಟರ್ ಪೋಸ್ಟ್ ಖಾಲಿ ಇಲ್ಲ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಇದೆ. ಚೀಫ್ ಮಿನಿಸ್ಟರ್ ನಲ್ಲಿ ಪೋಸ್ಟ್ ಖಾಲಿ ಆಗಿದ್ರೆ ಮಾತಾಡಬಹುದಾಗಿತ್ತು. ಯಾವ ಕಾರಣಕ್ಕೂ ಚೀಫ್ ಮಿನಿಸ್ಟರ್ ತಂಗ ಏನು ಒಂದು ಅವಕಾಶ ಇದೆ ಅದರಲ್ಲಿ ಅವರು ಮುಂದುವರಿತಾರೆ. ಅವರು ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ, ಬಟ್ ಆಸೆ ಮಾಧ್ಯಮಕ್ಕೆ ಮಾತಾಡೋದಲ್ಲ. ಅವ್ರ ಹಿರಿಯರಿಗೆ ಏನು ಗೌರವ ಕೊಡಬೇಕು ಕೊಡೋಣ.